ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ. ಸೊ ಗೈಸ್, ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ, ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆಯ್ತಾ ಗೈಸ್, ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವೀಗ ನೋಡಿದ್ರಲ್ಲ ಕೃಷ್ಣಂದು ಏನು 3D ಆ್ಯನಿಮೇಷನ್ನ ಹೇಗೆ ಕ್ರಿಯೇಟ್ ಮಾಡಿದ್ದೀನಿ ಅಂತ. ಸೊ ಈ ಥರ ವಿಡಿಯೋಗಳು ಇವಾಗ ತುಂಬ ಟ್ರೆಂಡಿಂಗ್ನಲ್ಲಿದೆ. ಸೊ ನೀವು ಯೂಟ್ಯೂಬ್ನಲ್ಲಿ ಅಲ್ಲದೆ ನೀವು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು ಒಳ್ಳೆ ವ್ಯೂಸ್ ಬರುತ್ತೆ ಹಾಗೂ ನಿಮಗೇನು ಫಾಲೋವರ್ಸ್ ಕೂಡ ಇನ್ಕ್ರೀಸ್ ಆಗ್ತಾರೆ. ಸೊ ನಾನಿಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಏನು ಗಾಡ್ ಅವರ ಅಂತ ಒಂದು ಏನೋ ಪೇಜ್ ಇದೆ ಅಲ್ಲ, ಸೊ ಅದನ್ನು ನೀವು ಸರ್ಚ್ ಮಾಡಿ ಬೇಕಾದರೆ ನೋಡಿ. ಇಲ್ಲಿ ನೀವು ನೋಡ್ಬೋದು ಇವರಿಗೆ ಎಷ್ಟು ಮಿಲಿಯನ್ ವ್ಯೂಸ್ ಬಂದಿದೆ, ಲ್ಯಾಕ್ ವ್ಯೂಸ್ ಬಂದಿದೆ ಅಂತ ನೀವು ನೋಡ್ತಿದ್ದೀರಲ್ಲ. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಏನು ಯೂಸ್ ಅಂತ ಅಂದ್ಕೊಳ್ಬೋದು. ನೀವು ಇನ್ಸ್ಟಾಗ್ರಾಮಲ್ಲಿ ಹೆಚ್ಚು ನೀವು ಫಾಲೋವರ್ಸ್ನ ಗೇನ್ ಮಾಡಿದರೆ ನಿಮಗೇನು ಪ್ರಮೋಷನ್ ಸಿಗುತ್ತೆ. ಓಕೆನಾ ಗೈಸ್, ನಿಮಗಿಲ್ಲಿ ಯೂಟ್ಯೂಬ್ ಥರ ಏನು ಸ್ಟ್ರಿಕ್ಟ್ ರೂಲ್ಸ್ ಇಲ್ಲ. ಇಲ್ಲಿ ನೀವು 10K ಫಾಲೋವರ್ಸ್ನ ಗೇನ್ ಮಾಡಿದ್ರು ಕೂಡ ನಿಮಗೇನು ಲೋಗೋ ಪ್ರಮೋಷನ್ಸ್ ಮಾಡ್ಬೋದು. ನೆಕ್ಸ್ಟ್ ಏನು ಕೊಲಾಬರೇಷನ್ ಕೂಡ ಮಾಡ್ಬೋದು. ಏನು ಯೂಸ್ ಇಲ್ಲದೆ ಇವರು ಈ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರಾ, ನೀವೇ ಥಿಂಕ್ ಮಾಡಿ. ಓಕೆನಾ ಗೈಸ್, ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾದರೆ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡೋಣ. ಸೊ ಗೈಸ್, ಮೊದಲಿಗೆ ನೀವಿಲ್ಲಿ ಪಿಂಟ್ರೆಸ್ಟ್ ಆ್ಯಪ್ನ ಓಪನ್ ಮಾಡಿ. ಓಕೆನಾ, ಓಪನ್ ಮಾಡಿ ಇಲ್ಲಿ ನಿಮಗೆ ಸರ್ಚ್ ಆಪ್ಷನ್ ಇದೆಯಲ್ಲ, ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೈಪ್ ಮಾಡಿ ಏನಂತ ಅಂದರೆ ಶ್ರೀಕೃಷ್ಣ ಅಂತ. ಓಕೆನಾ, ಇಲ್ಲಿ ನಾನು ಟೈಪ್ ಮಾಡಿದ್ದೀನಲ್ಲ. ಸೊ ನಿಮಗಿಲ್ಲಿ ಏನು ಕೃಷ್ಣಂದು ಇಮೇಜ್ ಶೋ ಆಗ್ತಾ ಇದೆಯಲ್ಲ, ಸೊ ಇಲ್ಲಿ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಕೃಷ್ಣಂದು. ಸೊ ಈ ಥರ ಇಲ್ಲಿ 3 ಡಾಟ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ ಗೈಸ್, ಇಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಏನು ನಿಮಗೆ ಇದೇ ಥರ ಇಮೇಜಸ್ಗಳು ಶೋ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಡೌನ್ಲೋಡ್ ಮಾಡ್ಬೋದು. ನಿಮಗೆ ತುಂಬ ಇಲ್ಲಿ ಇಮೇಜಸ್ ಸಿಗುತ್ತೆ ಈ ಥರದ್ದು. ಇನ್ನು ನೆಕ್ಸ್ಟ್ ನೀವು ಬ್ಯಾಕ್ ಪೇಜಿಗೆ ಬಂದು ಇಲ್ಲಿ ಗೂಗಲ್ಗೆ ಹೋಗಿ, ಗೂಗಲಲ್ಲಿ ನೀವು ಏನು ಸರ್ಚ್ ಮಾಡಿ ಏನಂತಂದರೆ, ನಾನಿಲ್ಲಿ ಟೈಪ್ ಮಾಡಿದ್ದೀನಿ ಅಲ್ಲ, ಝೂಮ್ ಮಾಡಿ ತೋರಿಸ್ತೀನಿ ರೀ. ಇಮಿಸ್ಟ್ರಿ AI ಅಂತ ಇದೆಲ್ಲ ನಿಮಗೆ ಫಸ್ಟ್ ವೆಬ್ಸೈಟ್ ಅಲ್ಲಿ ಶೋ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಟಾಪಲ್ಲಿ 3 ಲೈನ್ ಇದೆಲ್ಲ ಬ್ಲೂದು. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಸೈನ್ ಇನ್ ಆಗಬೇಕು. ನಿಮ್ಮದು Gmail ID ಹಾಕಿ. ಓಕೆನಾ, ಅದರಲ್ಲಿ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಸೊ ನೀವು ID ಕ್ರಿಯೇಟ್ ಮಾಡಿದ ಮೇಲೆ ಕೆಳಗಡೆ ಸ್ಕ್ರೋಲ್ನ ಮಾಡ್ತಾ ಹೋಗಿ ನೀವು ಎಂಡಲ್ಲಿ ನೋಡ್ಬೋದು ಟ್ರೈ ನೌ ಅಂತ ಇದೆಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತಲ್ಲ, ಇಲ್ಲಿ ಫಸ್ಟ್ ಒಂದು ಶೋ ಆಗ್ತಿದೆಯಲ್ಲ ಅಪ್ಲೋಡ್ ಅಂತ. ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಈ ಥರ ಬರುತ್ತಲ್ಲ. ಸೊ ಇದನ್ನು ನೀವು ಕ್ಯಾನ್ಸಲ್ ಕೊಡಿ, ಅಲ್ಲಿ ಇಂಟು ಮಾರ್ಕ್ನ ಸೆಲೆಕ್ಟ್ ಮಾಡಿ. ಸೊ ಈಗ ಅಗೇನ್ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಗ್ಯಾಲರಿ ಆಪ್ಷನ್ ಬರುತ್ತಲ್ಲ. ಸೊ ನೀವು ಯಾವ ಇಮೇಜ್ನ ಡೌನ್ಲೋಡ್ ಮಾಡಿದ್ದೀರಲ್ಲ ಅದನ್ನು ಆ್ಯಡ್ನ ಮಾಡಿ, ಒಂದು ಇಮೇಜನ್ನು. ಓಕೆನಾ, ಇಲ್ಲಿ ನೋಡಿ ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ, ಸ್ವಲ್ಪ ನೀವು ವೆಯ್ಟ್ ಮಾಡಿ ಗೈಸ್. ಓಕೆನಾ, ಓಕೆ, ಈಗ ನೀವು ನೋಡ್ಬೋದು ಇಲ್ಲಿ ಏನು 3D ಆ್ಯನಿಮೇಷನಲ್ಲಿ ಕ್ರಿಯೇಟ್ ಆಗಿದೆ ಇದು. ಹೌದಾ, ಇದನ್ನು ನಾವು ಇನ್ನೂ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು. ಇಲ್ಲಿ ಸೈಡಲ್ಲಿ ಇಲ್ಲಿ ನಿಮಗೆ ಕಾಣಿಸ್ತಿದೆಯಾ ಝೂಮ್ ಅಂತ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ನೂ ಜಾಸ್ತಿ ಝೂಮ್ ಆಗಿ ಕಾಣಿಸುತ್ತೆ ಇದು. ಓಕೆನಾ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ಅಲ್ಲ ಅಮೌಂಟ್ ಆಫ್ ಮೋಷನ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಈ ಥರ ಲೆಫ್ಟ್ ಆರ್ ರೈಟಿಗೆ ನೀವು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇದರಿಂದ ಇದು ನಿಮಗೆ ಫಾಸ್ಟ್ ಬೇಕಂದರೆ ಫಾಸ್ಟ್, ಇಲ್ಲಾಂದರೆ ಸ್ಲೋ ಥರ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಓಕೆನಾ ಗೈಸ್, ಇದಾಯಿತು. ನೆಕ್ಸ್ಟ್ ಇಲ್ಲಿಗ ನೀವು ನೋಡ್ತಿದ್ದೀರಲ್ಲ 4 ಆಪ್ಷನ್ ಇದೆಯಲ್ಲ, ಇಲ್ಲಿ ವರ್ಟಿಕಲ್, ಹಾರಿಜಾಂಟಲ್, ಸರ್ಕಲ್ ಅಂತ. ಸೊ ಇದೇನಂದರೆ ಆಪ್ಷನ್ಗಳು ನಿಮ್ಮ ವಿಡಿಯೋ ಏನಿದೆಯಲ್ಲ ಇದು ಯಾವ ಸೈಡಿಗೆ ಮೂವ್ ಆಗಬೇಕಂತ. ಸೊ ಇಲ್ಲಿ ನಾನು ಹಾರಿಜಾಂಟಲ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈಗ ನೋಡ್ಬೋದು ನೀವು ವಿಡಿಯೋ ಏನು ಹಾರಿಜಾಂಟಲ್ ಟೈಪಲ್ಲಿ ಮೂವ್ ಆಗ್ತಾಯಿದೆ. ಸರ್ಕಲಲ್ಲಿ ಮಾಡಿದರೆ ಸರ್ಕಲ್. ಓಕೆನಾ ಗೈಸ್, ಇದಾಯಿತು. ನಿಮಗೆ ಯಾವುದು ಬೇಕೋ ಆ ಥರ ಅದನ್ನು ಸೆಲೆಕ್ಟ್ ಮಾಡಿ. ನೀವು ಜಾಸ್ತಿ ಝೂಮ್ನ ಸೆಲೆಕ್ಟ್ ಮಾಡಿ, ಇದಿನ್ನು ತುಂಬ ಚೆನ್ನಾಗಿರುತ್ತೆ ಇದು. ಇಲ್ಲಿ ಮೇಲೆ ನಿಮಗೆ ಶೋ ಆಗ್ತಿದೆಯಲ್ಲ ಡೌನ್ಲೋಡ್ ಬಟನ್, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಆಪ್ಷನ್ ಇದೆ, MP3 3D ಮೋಷನ್ ಅಂತ. ಸೊ ಫಸ್ಟ್ ಒಂದು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಓಕೆನಾ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಈ ಥರ ಆಪ್ಷನ್ಗಳು ಬರುತ್ತೆ. ಸೊ ನೀವು ಇದರಲ್ಲಿ ಏನು ಟಚ್ ಮಾಡಬೇಡಿ, ನೆಕ್ಸ್ಟ್ ಅಂತ ಕೊಡಿ. ಓಕೆನಾ, ಇಲ್ಲಿ ಒಂದು ಆಪ್ಷನ್ ಇದೆ, ಏನು ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ನೀವು ನೋಡಿ. ನಿಮ್ಮದು ವೀಡಿಯೋದು ಲೆಂತ್ನ ಜಾಸ್ತಿ ಮಾಡ್ಕೊಳ್ಬೋದು. ಇಲ್ಲಿ 8 ಸೆಕೆಂಡ್ ಇದ್ದರೆ ನೀವು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಪ್ಲಸ್ ಬಟನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಈ ಥರ ಜಾಸ್ತಿ ಮಾಡ್ಬೋದು. ಓಕೆನಾ ಗೈಸ್, ಇಲ್ಲಿ ನಾನು 8 ಇಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿ. ಈಗ ವಿಡಿಯೋ ಏನಿದೆ
ಎಕ್ಸ್ಪೋರ್ಟಿಂಗ್ ಆಗ್ತಾ ಇದೆ. ಓಕೆ, ಇಲ್ಲಿ ಈಗ ಡೌನ್ಲೋಡ್ ಅಂತ ಬರುತ್ತಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಗೈಸ್, ಈಗ ನೀವಿಲ್ಲಿ ಮೇಲೆ ನೋಡ್ಬೋದು, ನಿಮಗೆ ಒಂದು ಆಪ್ಷನ್ ಬರುತ್ತೆ ಡೌನ್ಲೋಡ್ ಫೈಲ್ ಅಂತ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ, ಡೀಟೇಲ್ಸ್ ಅಂತ ಇದೆ. ಸೊ ಈಗ ನಿಮಗೆ ವಿಡಿಯೋ ಏನಿದೆ ಕ್ರೋಮಲ್ಲಿ ಡೌನ್ಲೋಡ್ ಆಗಬೇಕು. ಓಕೆನಾ ಗೈಸ್, ಈಗ ಕ್ರೋಮಲ್ಲಿ ಡೌನ್ಲೋಡ್ ಆಗ್ತಾ ಇದೆ ವಿಡಿಯೋ. ಓಕೆ, ಇವಾಗ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ವಿಡಿಯೋ ಶೋ ಆಗುತ್ತೆ. ಓಕೆನಾ, ಇನ್ನು ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ ಇದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ 3D ಆ್ಯನಿಮೇಷನಲ್ಲಿ ವಿಡಿಯೋ ಕ್ರಿಯೇಟ್ ಆಗಿದೆ ಅಂತ ಅಲ್ವಾ. ಸೊ ಗೈಸ್, ನೀವು ಈ ಥರ ವಿಡಿಯೋ ಕ್ರಿಯೇಟ್ ಮಾಡಿದ್ಮೇಲೆ ನೀವು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ನ ಮಾಡ್ಕೊಳ್ಬೋದು. ಓಕೆನಾ, ಅದರಲ್ಲಿ ನಿಮಗೆ ಸಾಂಗ್ ಆಪ್ಷನ್ ಇರುತ್ತೆ. ನೀವು ಸಾಂಗ್ ಏನು ಎಡಿಟ್ ಮಾಡಬೇಕಂತಿಲ್ಲ. ಸೊ ನಿಮ್ಮದು ವಿಡಿಯೋ ಲೆಂತನ್ನು ಸ್ವಲ್ಪ ಜಾಸ್ತಿನೇ ಅಲ್ಲಿ ಅಪ್ಲೋಡ್ ಮಾಡೋವಾಗ ಕೊಡಿ. ಓಕೆನಾ, ಆಗ ನಿಮಗೆ ವಿಡಿಯೋ ಜಾಸ್ತಿ ಲೆಂತ್ ಬರುತ್ತೆ, ಎಡಿಟ್ ಮಾಡಬೇಕಂತಿರಲ್ಲ. ಸೊ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್.